ದಾಸ ಶ್ರೇಷ್ಠರ ಕವಿ ಕಾರುಣ್ಯರಿಂದ ಹಿಡಿದು ಕಲಾ ಪ್ರಪಂಚಕ್ಕೆ ಅದ್ಭುತ ಕೊಡುಗೆಯನ್ನು ನೀಡಿದ ಕನ್ನಡ ನಾಡು ನಮ್ಮ ಹೆಮ್ಮೆ. ಅದೇ ರೀತಿ ಕನ್ನಡದ ಕುಗ್ರಾಮದ ಕರೆಯೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವುದು ಒಂದು ಸೋಜಿಗವೇ. ಕನ್ನಡದ ಈ ಪುಟ್ಟ ಕುಗ್ರಾಮದಿಂದ ಹೊರಹೊಮ್ಮುತ್ತದೆ ನಯ ನಾದಾಲಯದ ಭಾವ ಸಂಗಮ. ಪ್ರತಿಯೊಬ್ಬರ ಮನಸೂರೆಗೊಳಿಸುವ ಸಂಗೀತ ಕ್ಷೇತ್ರದಲ್ಲಿ ಅದಮ್ಯವಾಗಿ ಬಳಕೆಯಾಗುವ ಸಂಗೀತ ಸಾಧನವೇ ಆಕರ್ಷಕ ಕಲಾಕೃತಿಯ ನಾದ ವೀಣೆ. ಹೌದು, ಈ ಊರಿಗೆ ಸಮರ್ಪಕವಾದ ಸಾರಿಗೆ ಸೌಕರ್ಯ ಸೇರಿದಂತೆ ಮೂಲಭೂತ ಸೌಕರ್ಯದಿಂದ ವಂಚಿತವಾದ ಕುಗ್ರಾಮ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ. ನಮ್ಮ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ವೀಣೆ ತಯಾರು ಮಾಡುವ 2ನೇ ಗ್ರಾಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹಾಗಾಗಿ ಅಷ್ಟಕ್ಕೂ ಆ ಗ್ರಾಮದ ಜನರು ಮಾಡುವ ಕೆಲಸವೇನು, ಅಲ್ಲಿ ಏನು ತಯಾರಾಗುತ್ತೆ ಅಂತ ತಿಳಿಬೇಕಾ? ಹಾಗಾದರೆ ಈ ಸ್ಟೋರಿ ನೋಡಿ. ಇಲ್ಲಿ ಪ್ರತಿನಿತ್ಯ ತಯಾರಾಗುತ್ತವೆ ವೀಣೆಗಳು. ಆ ಗ್ರಾಮದ ಜನರನ್ನ ಕೈ ಹಿಡಿದದ್ದು ಸಾಕ್ಷಾತ್ ಶಾರದಾ ದೇವಿ. ಕಾರಣ, ಅಲ್ಲಿನ ಬಹುತೇಕ ಗ್ರಾಮಸ್ಥರು ಮಾಡುವ ಕೆಲಸದಿಂದಾಗಿ ಹಿರಿಯ ಕಲಾವಿದನ ಕೈಯಲ್ಲಿ ನಿರ್ಮಾಣವಾಗುತ್ತಿರುವ ವೀಣೆಯ ಆಕರ್ಷಕ ಕಲಾಕೃತಿ, ವೀಣೆಗಳಿಗೆ ಬಣ್ಣ ಹಾಕುವ ಮೂಲಕ ಫೈನಲ್ ಟಚ್ ನೀಡುತ್ತಿರುವ ಕೆಲಸಗಾರರು, ಸಾಲಾಗಿ ತಯಾರಾಗಿ ನಿಂತಿರುವ ವೀಣೆಗಳು. ಹೌದು, ಈ ದೃಶ್ಯಗಳಲ್ಲೇ ಕಂಡುಬರುವುದು ನೆರೆಯ ತಮಿಳುನಾಡಿನ ತಂಜಾವೂರಿನಲ್ಲ, ಬದಲಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಸಿಂಪಾಡಿಪುರ ಅನ್ನೋ ಕುಗ್ರಾಮಕ್ಕೊರಿದ ಶಾರದಾಂಬೆ. ಗ್ರಾಮದ ಬಹುತೇಕ ಕುಟುಂಬಗಳು ವೀಣೆ ತಯಾರಿಕೆಯಲ್ಲಿ ನಿರತವಾಗಿದ್ದು ಇಂದಿಗೂ ಆ ಕಸುಬನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಆ ಗ್ರಾಮದ ಬಹುತೇಕ ಕುಟುಂಬಗಳು ವೀಣೆ ತಯಾರಿಕೆಯನ್ನೇ ಮುಖ್ಯ ಕಸುಬನ್ನಾಗಿಸಿಕೊಂಡಿದ್ದು ಪ್ರತಿನಿತ್ಯ ವೀಣೆ ತಯಾರಿಕೆಯಲ್ಲಿ ನಿರತರಾಗುತ್ತಾರೆ.
6-7 ಗುಂಪು ಮಾಡ್ತಾರೆ. ಹಾಂ ಹಾಂ ಈ ಊರಲ್ಲಿ ಎಷ್ಟು ಜನ ಕುಟುಂಬದ ಊರಲ್ಲಿ ಮೊದಲೆಲ್ಲ ಬೇಜಾನ್ ಜನ ಮಾಡಿವು. ಈಗ ಮರ ಸಿಗಲ್ಲ. ಅದ್ರ ದಿವಸದಿಂದ ಒಂದು 4-5 ಕುಟುಂಬ ಮಾಡ್ತೀವಿ. ಬೇಡಿಕೆ ಇದೆಯಣ್ಣ? ಹ್ಞೂ, ಬೇಡಿಕೆ ಇದೆ. ಎಲ್ಲಿಂದ ಹೇಳ್ತಾರೆ? ಹಾಂ, ಬರ್ತಾರೆ. ನಾವೇ ತಗೊಂಡೋಗಿ ಅಲ್ಲಿಗೆ ಕೊಡ್ತಿದ್ದೀವಿ. ಎಷ್ಟು ರೇಟ್ ಹೋಗುತ್ತೆ ಒಂದು ವೀಣೆ ತಯಾರು? ಒಂದು ವೀಣೆಗೆ ಒಂದು 7,000-8,000 ಅಂದರೆ ಒಂದು ವೀಣೆ ತಯಾರು ಮಾಡೋಕ್ಕೆ ಎಷ್ಟು ದಿನ? ಒಂದು ವಾರ ಬೇಕು. ತಂಜಾವೂರಿನ ನಂತರ ದಕ್ಷಿಣ ಭಾರತದಲ್ಲಿ ವೀಣೆ ತಯಾರು ಮಾಡುವ 2ನೇ ಗ್ರಾಮ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇಲ್ಲಿನ ಬಹುತೇಕ ಗ್ರಾಮಸ್ಥರು ಒಣಗಿದ ಹಲಸಿನ ಮರಗಳ ತುಂಡುಗಳನ್ನು ತಂದು ಅವುಗಳನ್ನು ತಿಂಗಳುಗಟ್ಟಲೆ ಒಣಗಿಸಿ ಆ ಮೂಲಕ ಇಂದಿನ ಜನರೇಷನ್ಗೆ ಬೇಕಾದಂತಹ ಆಕರ್ಷಕ ಕಲಾಕೃತಿಗಳನ್ನು ಕೈನಿಂದಲೇ ಬಿಡಿಸಿ ಉತ್ತಮ ಗುಣಮಟ್ಟದ ವೀಣೆಗಳನ್ನು ತಯಾರು ಮಾಡುತ್ತಾರೆ. ಗ್ರಾಮದಲ್ಲಿ ತಯಾರಾಗುವ ವೀಣೆಗಳು ದೇಶದ ಪ್ರಮುಖ ನಗರಗಳು ಸೇರಿದಂತೆ ವಿದೇಶಗಳಲ್ಲೂ ಹೆಸರು ಮಾಡಿವೆ. ಹೀಗಾಗಿ ಈ ಗ್ರಾಮದ ವೀಣೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿ ಪಡೆದಿವೆ. ಅಂದ ಹಾಗೆ 90ರ ದಶಕದಲ್ಲಿ ಗ್ರಾಮದ ಪೆನ್ನು ಬಲಯ್ಯ ಎಂಬುವರು ಬೆಂಗಳೂರಿನಲ್ಲಿ ವಾಸವಾಗಿದ್ದು ತಂಜಾವೂರು ಮೂಲದ ವೀಣೆ ತಯಾರಿಕರ ಬಳಿ ಮರ ಸೀಳೋ ಕೆಲಸಕ್ಕೆ ಅಂತ ಸೇರಿಕೊಂಡು ಕೆಲಸ ಕಲಿತು ಕೆಲ ವರ್ಷಗಳ ನಂತರ ಗ್ರಾಮಕ್ಕೆ ಹಿಂದಿರುಗಿದರಂತೆ. ನಂತರ ಗ್ರಾಮದಲ್ಲಿ ಕೆಲ ಗ್ರಾಮಸ್ಥರನ್ನು ಒಂದುಗೂಡಿಸಿ ವೀಣೆ ತಯಾರಿಕೆಯನ್ನು ಶುರು ಮಾಡಿದ್ದು ಅಂದಿನಿಂದ ಇಂದಿನವರೆಗೂ ತಲೆಮಾರುಗಳಿಂದ ವೀಣೆ ತಯಾರಿಕೆಯಲ್ಲಿ ಈ ಗ್ರಾಮ ದೇಶದಲ್ಲಿ 2ನೇ ಗ್ರಾಮ ಅನ್ನೋ ಕೀರ್ತಿ ಪಡೆದಿದೆ. ಇನ್ನು ವೀಣೆ ತಯಾರಿಕೆ ಜೊತೆಗೆ ಗ್ರಾಮಸ್ಥರು ಉಪಕಸುಬಾಗಿ ಕೃಷಿ ಸಹ ಮಾಡುತ್ತಿದ್ದು ಒಂದು ವಾರಕ್ಕೆ 10 ವೀಣೆಗಳನ್ನು ತಯಾರು ಮಾಡುತ್ತಿದ್ದಾರೆ. ವಿಪರ್ಯಾಸವೆಂದರೆ ವೀಣೆ ತಯಾರಿಕೆಯಲ್ಲಿ ಗ್ರಾಮಸ್ಥರು ದೇಶ ಮಟ್ಟದಲ್ಲಿ ಹೆಸರುವಾಸಿಯಾಗಿದ್ದು ಅವರ ಕೆಲಸಕ್ಕೆ ಸರ್ಕಾರದಿಂದ ಯಾವುದೇ ರೀತಿಯ ಸಹಾಯ ಸಿಗುತ್ತಿಲ್ಲ. ಒಟ್ಟಾರೆ ಕುಗ್ರಾಮವಾದರೂ ನಮ್ಮ ಮೂಲ ಕಸುಬನ್ನು ಬಿಡಬಾರದು ಎಂದು ಇಂದಿಗೂ ಆ ಗ್ರಾಮಸ್ಥರು ವೀಣೆ ತಯಾರಿಕೆಯಲ್ಲಿ ನಿರತವಾಗಿರುವುದು ನಿಜಕ್ಕೂ ಶ್ಲಾಘನೀಯ. ಇನ್ನು ಇಂತಹ ಅದ್ಭುತ ಕಲೆ ಹೊಂದಿರುವ ಗ್ರಾಮಸ್ಥರನ್ನು ಗುರುತಿಸಿ ನಮ್ಮ ಸರ್ಕಾರ ಅವರಿಗೆ ಸೂಕ್ತ ನೆರವು ನೀಡುವ ಮುಖಾಂತರ ಮುಂದಿನ ಪೀಳಿಗೆಗೂ ವೀಣೆ ತಯಾರಿಕೆ ಕಲೆಯನ್ನು ಪರಿಚಯಿಸುವ ಕಾರ್ಯ ಮಾಡಬೇಕಿದೆ. ಹೀಗೆ ಸಂಗೀತ ರಂಗವನ್ನು ಹದವಾಗಿ ನಾದದಿಂದ ಭಾವ ಸಂಗಮವನ್ನು ಕಂಡ ವೀಣೆ ಗ್ರಾಮ ಈ ಶಾರದಾಂಬೆಗೊಲಿದ ಕುಗ್ರಾಮ.